ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೂರ್ಯವರಲ್ಲಿ ಇದನ್ನು ನೀವು ಕೇಳ್ಕೋಬೇಕು. ಒಬ್ಬ ಸೂರಿ ಯೋಗರಾಜ್ ಭಟ್ರು ಹೊಟ್ಟದ್ರ ರೇ ಯೋಗರಾಜ್ ಭಟ್ರ ಬನ್ನಿ. ಸೂರಿ ನಿಮಗೆ ನಿಮ್ಮ ಗರಡಿಲಿ ಬಂದವರು ನೀವೊಂದ್ಸತಿ ಹೇಳಿದ್ರಿ ಅವ್ನ ಚಿತ್ರನ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಲ್ಲ ಒಮ್ಮರಿ ಅಲ್ಲಿ ತನಕ ಗೊತ್ತಾಗಲ್ಲ ಅಂತ ನೀವು ಹೇಳಿದ್ರಿ. ಬಟ್ ಇವ್ರ ಜೀವನ ಇವರಿಬ್ಬರು ನಿರ್ದೇಶಕರು ನಾನು ಪಾತ್ರ ಮಾಡಿದ್ದೀನಿ. ಎಷ್ಟು ಕಷ್ಟಪಟ್ಟು ಟಗರು ಚಿತ್ರ ಮಾಡಿದ್ರು ಆ ಶಿವಣ್ಣನ ಇಟ್ಕೊಂಡು ಅಷ್ಟೇ ಸುಲಭವಾಗಿ ನಾನು ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟು ಭಾಳ ಆರಾಮ ಅವರಿಗೆ. ಯಾಕೆಂದರೆ ಅವನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಮಾಡ್ತಾರೆ. ನಾನು 3 ಇಲ್ಲ 4 ಗಂಟೆಗೆ ಕೆಲಸ ಮಾಡ್ತೀನಿ. 4 ಗಂಟೆಗೆ ಒಂದು ದಿನ ಆದ್ಮೇಲೆ ಕೆಲಸ ಮಾಡಿದ್ರೆ ಆರಾಮ ಅವರಿಗೆ. ಇವನು ಇಟ್ಕೊಂಡು ಕೆಲಸ ಮಾಡಿದ್ರೆ 12 ಗಂಟೆಗೆ ಕೆಲಸ ಮಾಡಬೇಕು. ಯಾವುದು ಸ್ವಾಮಿ ತಮ್ಗೆ ಆರಾಮು? ಕಷ್ಟ ಇಲ್ಲದ ಪಿಕ್ಚರು ದೊಡ್ಡ ಮನೆ ಹುಡುಗ. ಈಗ ಈ ಒಂದು ತಂಡಕ್ಕೆ ಶುಭ ಹಾರೈಸಿ ನನ್ನನ್ನು ಕರೆಸಿ ನಿಮ್ಮಲ್ಲಿ ನಿಲ್ಲಿಸಿದ್ದಾರೆ. ಸಂತೋಷ. ಈ ಥರ ಚಿತ್ರಗಳು ಸಂಭ್ರಮ ದಿನ ಆಚರಣೆ ಮಾಡಿದ್ರೆ ಇನ್ನೂ ಸಂತೋಷ. ಅದಕ್ಕೆಲ್ಲ ನಮ್ಮ ಎಲ್ಲರ ಒಂದು ಶ್ರದ್ಧೆ ಶ್ರಮ ಈ ರೀತಿ ಒಳ್ಳೇದು ಬರಬೇಕು ಅಂದರೆ ಎಲ್ಲರೂ ಶ್ರಮ ಇರಬೇಕು, ಒಬ್ಬರದಲ್ಲ. ಚಿತ್ರದಲ್ಲಿ ಕಲಾವಿದರಿಗೆ ಅಷ್ಟೇನು ಕೆಲಸ ಇರೋದಿಲ್ಲ. ಫಸ್ಟು ಕತೆ, ಆಮೇಲೆ ಸಂಭಾಷಣೆ, ಸನ್ನಿವೇಶ, ಅವ್ರು ಹಾಕುವ ಉಡುಪುಗಳು, ಅದರ ನಂತರ ಹಿಂದ್ಗಡೆ ಇರೋ ಪ್ರಕೃತಿ ಸೌಂದರ್ಯ, ಜೊತೆಗೆ ಕ್ಯಾಮರಾಮನ್ನು, ಇಷ್ಟೆಲ್ಲ ಆದಮೇಲೆ ಕಲಾವಿದರಿಗೆ ಇರೋ ಕೆಲಸ 20% ಅಷ್ಟೇ. ಆ 20%ಅಲ್ಲಿ ಅವ್ರು ಏನು ಇಷ್ಟೊಂದು ಚಮತ್ಕಾರ ತೋರಿಸ್ತಾರೆ ಅಂದರೆ ಇದೆಲ್ಲ ಒಟ್ಟು ಕೂಡಿದಾಗ ಒಬ್ಬ ಕಲಾವಿದ ಮೇಲಕ್ಕೆ ಬರ್ತಾನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಹಾಯ್, ನಾನು ನಿಮ್ಮ ಡಾಲಿ ಧನಂಜಯ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ KFI. ಥ್ಯಾಂಕ್ ಯು.